ಇತ್ತೀಚೆಗಷ್ಟೇ ಹೈಕೋರ್ಟ್ ಕೂಡ ಆದೇಶ ಮಾಡಿತ್ತು. ಅಂದ್ರೆ ಶಾಲಾ ಆವರಣದಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಪನಿಷ್ಮೆಂಟ್ ಮಾಡಂಗಿಲ್ಲ, ತಿಳಿಸಿ ತಿದ್ದಿ ಹೇಳ್ಬೇಕು ಅಂತ. ನಿನ್ನೆ ನಡೆದಂತಹ ಘಟನೆ ಮಗು ಆತ್ಮಹತ್ಯೆಗೆ ಯತ್ನಿಸುವ ಹಂತಕ್ಕೆ ಹೋಗಿದೆ ಅಂದ್ರೆ ಅದು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ತಾಯಿ ಇದ್ದಾರೆ ಸಮರ್ಥ ಅವ್ರದ್ದು, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಎಷ್ಟೊತ್ತಿಗೆ ಬಂದ, ಹೆಂಗಿದ್ದ, ನಾರ್ಮಲ್ ಆಗಿ ಮಾತಾಡ್ತಿದ್ನ, ಹೆಂಗೆ? ಇಲ್ಲ ಮ್ಯಾಮ್, ನಾನು ಡ್ಯೂಟಿ ಮೇಲಿದ್ದೆ. ಅವನು ಸ್ಕೂಲಿಂದ ಬಂದಾಗ ನಾನು ಇರಲಿಲ್ಲ ಮನೇಲಿ. ಮತ್ತು ಅವನು 4:15ಗೆ ಬಂದಿರೋದು ಮನೆಗೆ. ಕ್ಯಾಜುವಲಾಗಿ ಅವ್ನು 4:15 ಅಷ್ಟೇ ಮನೆಗೆ ಬರ್ತಾನೆ. ಬಂದ ತಕ್ಷಣ ಫಸ್ಟ್ ಟೈಮ್ ಅವ್ನು ಹಾಕ್ಕೊಂಡಿರೋದು, ಆ ಥರ ಮಾಡ್ಕೊಳಕ್ಕೆ ಇದು ಮಾಡಿರೋದು. ಆಮೇಲೆ ತಿರುಗು ನನಗೆ ಫೋನ್ ಬಂತು, ನನ್ನ ಕೆಲಸದ ಮೇಲಿದ್ದೆ, ಫೋನ್ ಬಂದು ಇಮಿಡಿಯೇಟ್ಲಿ ವಿಜಯ ಆಸ್ಪತ್ರೆಗೆ ಬಾ, ಹಿಂಗೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಮನೇಲಿ ಯಾರಿದ್ರು ಆ ಟೈಮ್ನಲ್ಲಿ? ಆ ಟೈಮಲ್ಲಿ ನನ್ನ ದೊಡ್ಡ ಮಗ ಇದ್ದ ಮ್ಯಾಮ್. ನನ್ನ ದೊಡ್ಡ ಮಗ ಒಬ್ಬನೇ ಇದ್ದಿದ್ದು. ಅವನು ನೋಡಿದ್ದಾನೆ, ಅವ್ನು ಹಾಕೊಳ್ಳೋದು ನೋಡಿಲ್ಲ. ಆಮೇಲೆ ಈಚೆ ಹೋಗಿದ್ದಾನೆ, ಈಚೆಯಿಂದ ಮತ್ತೆ ಮನೆಗೆ ಬಂದಿದ್ದಾನೆ. ಅವಾಗ ಆಲ್ರೆಡಿ ಅವ್ನು ಹಾಗೆ ನೆತಾಡ್ತಿದ್ದ. ಅವಾಗ ಭಯದಿಂದ ಅವ್ನು ಸ್ವಲ್ಪ ವೀಕು, ಭಯದಿಂದ ಈಚೆ ಹೊರಗಡೆ ಹೋಗಿ ಎಲ್ಲರನ್ನೂ ಕೂಗಿದ್ದಾನೆ. ಆಮೇಲೆ ಯಾರೂ ಅಷ್ಟೊಂದು ಕೇಳಿಸ್ಕೊಂಡಿಲ್ಲ. ಹಿಂದೆ ಇದು ನಮ್ಮ ಭಾವನ ಮಕ್ಕಳಿದ್ದಾರೆ, ಅವ್ರನ್ನ ಕರ್ಕೊಬಂದು ಮಕ್ಕಳೆಲ್ಲ ಸೇರಿನೇ ಅವನ್ನ ಕೆಳಗಡೆ ಇಳಿಸಿದ್ದಾರೆ. ಸರ್, 7ನೇ ಕ್ಲಾಸು ಆತ್ಮಹತ್ಯೆ ಅಂತಹ ಡಿಸಿಷನ್ ಬಂದಿದ್ದಾನಂದ್ರೆ ಅವ್ನು ಮೆಂಟಲಿ ಎಷ್ಟು ಕುಗ್ಗಿರಬಹುದು. ಜೊತೆಗೆ ಅವ್ನು ಹೆಂಗಿದ್ದ, ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ನಾರ್ಮಲ್ ಆಗಿರ್ತಿದ್ನ, ಅಥವಾ ಪ್ರೆಷರ್ ಮಾಡ್ತಾರೆ, ಅಥವಾ ಈ ಥರ ಇರಿಟೇಷನ್ ಆಗ್ತಿದೆ ಅಂತ ಏನಾದರೂ ಶೇರ್ ಮಾಡ್ಕೊಂಡಿದ್ನ? ಕಂಪ್ಲೇಂಟ್ ಹೇಳಿದ್ದೆ ಮೇಡಮ್, ಈ ಸ್ಕೂಲ್ ಬೇಡ, ನನಗೆ ಬೇರೆ ಸ್ಕೂಲ್ ಸೇರಿಸಿ ಅಂದ. ನಾನು ಹಂಗೆಲ್ಲ ಹೇಳ್ಬಾರ್ದು ಮಗನೇ, ಇನ್ನು 3 ವರ್ಷ ಕಷ್ಟಪಟ್ಟು ಓದ್ಬಿಡು, ಆಮೇಲೆ ನೀನು ಯಾವ ಕಾಲೇಜ್ ಹೇಳ್ತೀಯ ಆ ಕಾಲೇಜ್ ಸೇರಿಸ್ತೀನಂತೆ. ರೀಸನ್ ಕೇಳಿದೆ. ಅಲ್ಲಿ ವ್ಯಾನಲ್ಲೆಲ್ಲ ತಲೆ ಮೇಲೆ ಹೊಡಿತಾರೆ, ಅಷ್ಟು ಇದು ಅವನಕ್ಕಿಂತ ಜಾಸ್ತಿ ಕ್ಲಾಸ್ ಇರೋ ದೊಡ್ಡ ಹುಡುಗರು ಹೊಡಿತಾರೆ ಅಂತ ಹೇಳ್ದ. ಮಾಸ್ಟ್ರಿಗೆ ಹೇಳು, ಟೀಚರ್ಗೆ ಹೇಳು ಅಂತ ಹೇಳಿದೆ. ಹಂಗೆ ಹೇಳಿದ್ರೆ ನನಗೆ ಹೊಡಿತಾರೆ, ಹೇಳಕ್ಕೆ ಹೋದರೆ ಕಪಾಳಕ್ಕೆ ಹೊಡಿತಾರೆ ಅಂತ ಹೇಳಿದ. ಬಟ್ಟು ನಾವು ಕೇರ್ಲೆಸ್ ಮಾಡಿದ್ವು. ಸರ್, ಮೇನ್ ರೀಸನ್ ಇಷ್ಟು ದಿನದ್ದಲ್ಲ ಅನ್ಸುತ್ತೆ. ನಿನ್ನೆ ಏನಾದರೂ ನಡೆದಿತ್ತಾ ಪರ್ಟಿಕ್ಯುಲರ್ ಆಗಿ ಸ್ಕೂಲಲ್ಲಿ? ನಡೆದಿತ್ತಂತೆ, ನಮಗೆ ಗೊತ್ತೇ ಇಲ್ಲ. ಪ್ರಿನ್ಸಿಪಲ್ ಬಂದಿದ್ರು, ಅವರೇ ಹೇಳಿದ್ರು. ಅವ್ರು ಕೇಳಿದ್ದಕ್ಕೆ ಅವ್ರು ಸ್ಟಾರ್ಟಿಂಗ್ ಏನು ಹೇಳಿಲ್ಲ. ಆಮೇಲೆ ಇವಳು ಹತ್ಕೊಂಡು ಅವರು ಟೀಚರ್ಗೆ ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ರಂತೆ. ಅವ್ರ ಹತ್ರ ಮಾತಾಡ್ಕೊಂಡು ಅವ್ರು ಬಂದು ಹೇಳಿದ್ದು. ಅವ್ರು ಹೇಳ್ದಾಗಲೇ ಗೊತ್ತಾಗಿದ್ದು ನಮಗೆ. ಹುಡುಗರಿಗೆ ಗಲಾಟೆ ಆಗಿದೆಯಂತೆ. ಅವರು ಹೊಡೆದ್ರಂತೆ, ಇವನು ಹೊಡೆದಂತೆ. ಇವನು ಹೊಡೆದಿರೋದಕ್ಕೆ ಅದೇನೋ ಹುಡುಗಂದು ಅಲ್ದು ಕ್ಲಿಪ್ ಬಿದ್ದೋಗಿತ್ತಂತೆ, ಅದು ಬಿದ್ದಿತ್ತಂತೆ. ಅದಕ್ಕೆ ಆ ಟೀಚರ್ಸ್ ಇವ್ನಿಗೆ ಹೊಡೆದು ಹೊರಗಡೆ ಹಾಕಿದ್ದಾರೆ, ಪೇರೆಂಟ್ಸ್ ಕರ್ಕೊಬಂತ. ಇಮಿಡಿಯೇಟ್ಲಿ ನಮಗೆ ಫೋನ್ ಮಾಡಿದರೆ ನಾವು ಹೋಗಿ ಕರ್ಕೊಬರ್ತಾಯಿದ್ವಿ. ಈಗ ಸ್ಕೂಲ್ ಅವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇಷ್ಟೆಲ್ಲ ಘಟನೆ ಆದ ಬಳಿಕ? ಇವಾಗ ಕಾಂಟ್ಯಾಕ್ಟ್ ಮಾಡಿಲ್ಲ. ರಾತ್ರಿ ಬಂದಿದ್ರು. ರಾತ್ರಿ ಬಂದು ಅದೇ ನಾವು ನೋಡ್ಕೋತೀವಿ, ದುಡ್ಡು ಏನಾದರೂ ಬೇಕಾದರೆ ಹೇಳಿ ನಾವು ನೋಡ್ತೀವಿ ಅಂದರು. ಇಲ್ಲ, ಆ ಥರ ಎಲ್ಲ ಏನು ಬೇಡ ಸರ್ ಅಂತ ಹೇಳಿದೆ. ಸರ್, ದುಡ್ಡು ಈಗ ದುಡಿಬಹುದು, ಜೀವನ ಹೋದರೆ ಹೆಂಗೆ ಸರ್? ಅದೇ ಮೇಡಮ್, ನಾವು ನಮ್ಮ ಮಗು ಅಂತಲ್ಲ, ಕರ್ನಾಟಕಲ್ಲ ಇಡೀ ದೇಶದಲ್ಲಿ ಯಾವ ಮಕ್ಳಿಗೂ ಈ ಥರ ಆಗ್ಬಾರ್ದು ಮೇಡಮ್. ತುಂಬ ನೋವಾಗುತ್ತೆ. ಈ ಥರ ಸ್ಕೂಲ್ ಮಕ್ಳು ಈ ಥರ ಮಾಡ್ಕೋತಾ ಇದ್ದಾರೆ ಅಂದರೆ. ನಾನಿದು ಸುಮಾರು ಒಂದು 10 ಕೇಸ್ ಕೇಳಿದ್ದೀನಿ ಮೇಡಮ್. ನಮ್ದು ಅಂಗಡಿ ಇದೆ, ಅಲ್ಲೆಲ್ಲ ಬಂದು ಹೇಳ್ತಾರೆ ಸ್ಕೂಲ್ಗಳಲ್ಲಿ ತುಂಬ ಹೊಡಿತಾ ಇದ್ದಾರಂತೆ ಬಡವ್ರ ಮಕ್ಳಿಗೆಲ್ಲ. ಅದಾಗಬಾರ್ದು ಮೇಡಮ್. ಅದು ಯಾವ ಮಕ್ಕಳು ಇದೆ, ನನ್ನ ಮಗುನೇ ಲಾಸ್ಟ್ ಆಗಬೇಕು. ಡಾಕ್ಟರ್ ಇರಲಿಲ್ಲ ಅಂದರೆ ನನ್ನ ಮಗು ಉಳಿತಾ ಇರಲಿಲ್ಲ ಮೇಡಮ್. ಇವತ್ತು ಅಲ್ಲಿ ಹಾಸ್ಪಿಟ್ಲಲ್ಲಿ 80% ಆಗೋಗಿದೆ, ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು. ಡಾಕ್ಟ್ರು ದೇವ್ರ ಥರ ಬಂದು ಉಳಿಸಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಡಾಕ್ಟ್ರಿಗೆ.